ಸಂಚಿಕೆ 3 ತರ ವರ್ಷ ಇನ್ನೊಂದು 100 ಸಂಚಿಕೆ ಹೋಗ್ಬೋದು ಅದು. ಅವನಿಗೆ ಅವನ ಶಿಕ್ಷೆ ಅದು ಆತನಿಗೆ ಟ್ರಯಲ್ ಆಗೋ ತನಕನೂ ಕೂಡ ಬಿಡಿಸಿ ಹೇಳಿದ್ರಿ. ನಿಮ್ಮ ಚಾನಲ್ ಬಂದಿರೋ ವಿಷಯಗಳು ಕೂಡ ನಾವು ಸ್ವಲ್ಪ ಸಾಮ್ಯತೆ ತಗೋಣ. ಸೂರ್ಯನಲ್ಲಿ ಏನಾಯ್ತು, ಕರ್ಕೊಂಬಂದ್ರು ಅಂತ ಹೇಳಿದ್ರು, ಯಾರನ್ನ ಅಲ್ಲಿಂದ ಕರ್ಕೊಂಬಂದ್ರು ಅಂತ ಹೇಳಿದಾಗ ಅಲ್ಲಿಂದ ಬಂದ ಅಲ್ಲಿಂದ ವ್ಯಕ್ತಿ ಬರ್ಬೇಕಾದ್ರೆ ಪೊಲೀಸ್ ಜಡ್ಜ್ ಕೋರ್ಟಿನ ಗಮನಕ್ಕೆ ಬಂದಿದ್ದೇನೆಂದ್ರೆ ಆ ವ್ಯಕ್ತಿನ ಎತ್ತಾಕೊಂಡ್ ಬರ್ಲಿಲ್ಲ, ಆ ವ್ಯಕ್ತಿನ ಎಳ್ಕೊಂಡ್ ಬರ್ಲಿಲ್ಲ, ಆ ವ್ಯಕ್ತಿನ ಕೊಡಾಕೊಂಬರ್ಲಿಲ್ಲ, ಕಿಡ್ನಾಪ್ ಮಾಡ್ಕೊಂಡ್ ಬಂದಿಲ್ಲ. ಸೊ ದಟ್ ಮ್ಯಾನ್ ಹ್ಯಾಸ್ ಕಮ್ ಆಲ್ ವಾಲಂಟರ್ಲಿ ಎಲ್ಲೋ ಒಂದ್ ಕಡೆ ಎಳೆದ್ಬಿಟ್ಟು ಅಲ್ಲಿ ಹೋಟ್ಲಿಗೆ ಹೋಗ್ಬಿಟ್ಟು ಆರ್ಡರ್ ಮಾಡಿದ್ರು, ಊಟ ಮಾಡಿದ್ರು, ಏನೇನೋ ತಗೊಂಡ್ರು, ಅವ್ನು ವೈಯಕ್ತಿಕವಾಗಿ ಸ್ವಯಂ ಘೋಷಿತವಾಗಿ ಬಂದ ಅಂತಂತು. 17 ಜನ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದವ್ರದ್ದು ಕೂಡ ಇಡೀ ಒಂದು ಈಚ್ ಇಂಡಿವಿಜುವಲ್ ಅಕ್ಯೂಸ್ ಬಗ್ಗೆ ಬಂದಾಗ ಆ ಇಂಟರ್ಲಿಂಕ್ ಪ್ರೊಸೆಸಿಂಗ್ ಇದೆಯಲ್ಲ, ಪ್ರೊಸೀಡಿಂಗ್ಸ್, ಅದು ಪೊಲೀಸ್ ಇಲಾಖೆ ಮಾಡಲಿಲ್ಲ. ಉದಾಹರಣೆಗೆ ಅರೆಸ್ಟ್ ಮಾಡಿದ್ದ ಈಗ ಸಾಕ್ಷಿಗಳ ಮೆಮೋ ಈಚ್ ಅರೆಸ್ಟ್ ಮಾಡಿದಾಗ ಒಂದು ಮೆಮೋ ಆಫ್ ರೆಕಾರ್ಡ್ಸ್ ಕೊಡಬೇಕು ಪ್ರತಿಯೊಂದು. ದಿರ್ ಇಸ್ ಅ ಮ್ಯಾಂಡೇಟರಿ ಇನ್ ದ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಎನಿ ಕೋರ್ಟ್. ಅದು ಮಾಡಲಿಲ್ಲ ಫಾಲೋ. ಅದು ಇವೆಲ್ಲ ಗಮನಿಸ್ತು ಕೋರ್ಟ್. ಏನು ಕೇಳ್ತು, ನೋಡ್ರಿ ನೀವೇನೋ ಹೇಳಿದ್ರಿ, ನಿಮ್ಮ ಮಾಧ್ಯಮದಲ್ಲಿ ಬಂದ್ಬಿಡ್ತು, ಯಾವುದು ಮಿಷಿನ್ ತಂದ್ರಂತೆ, ಮಿಷಿನಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ಟರಂತೆ, ನೆನಪಿದೆ, ಇದೇ ಚಾನಲ್ ಇದ್ದೆ ನಾನು, ಅದೆಲ್ಲ ಬಂತು. ಇವು ಯಾವುದು ಬರಲಿಲ್ಲ ಕೋರ್ಟ್ ಗಮನಕ್ಕೆ. 2 ಲಾಠಿಯಿಂದ ಮತ್ತು 2 ಮರದ ದೊಣ್ಣೆಯಿಂದ ಸಾಯಿಸಿದ್ರು ಅಂತ ಹೇಳಿ ಕೋರ್ಟ್ ಅಬ್ಸರ್ವೇಷನ್ ಕೇಳಿದೆ. ಏನಂತ, ದಿಸ್ ಇಸ್ ವಾಟ್ ನಾವು ಕೊಡೋ, ಇದೇನು ನಮ್ಮ ಟ್ರಯಲ್ ಅಲ್ಲ, ದಿಸ್ ಇಸ್ ನಾಟ್ ಎ ಮೆನಿ ಟ್ರಯಲ್, ಸಂಪೂರ್ಣವಾಗಿ ಕೊಡೋದಕ್ಕೋಸ್ಕರ. ನಮ್ಮ ಜೊತೆ ನಮ್ಮ ಸಹೋದ್ಯೋಗಿ ನಿಕೇಶ್ ಕೊಠಾರಿ ಬಿಚಸ್ ಹಾಸ್ಪಿಟಲ್ ಹತ್ರದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನಿಕೇಶ್, ಇವತ್ತಾದ್ರೂ ಬರ್ತಾರಾ ದರ್ಶನ್, ಹೊರಗಡೆ ಬರ್ತಾರ? ಈ ಬೇಲ್ ಅಂತೂ ಸಿಕ್ಬಿಟ್ಟಿದೆ, ಹಾಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹೊರಗಡೆ ಬರ್ತಾರಾ ಅಂತ. ದರ್ಶನ್ ಎಷ್ಟೊತ್ತಿಗೆ ಬರ್ತಾರೆ, ಅವರ ಕುಟುಂಬಸ್ಥರ ಜೊತೆಗಿರ್ತಾರಾ ಅಂತ ನೋಡೋದಕ್ಕೆ ಅಂತ ನೆನ್ನೆ ಕೂಡ ಅಭಿಮಾನಿಗಳು ನೆರೆದಿದ್ರು. ಇವತ್ತೇನ್ ಪರಿಸ್ಥಿತಿ ಇದೆ ನಿಕೇಶ್ ಹಾಸ್ಪಿಟಲ್ ಹತ್ರ? ಎಸ್ ಶ್ರೀಲಕ್ಷ್ಮಿ, ಸದ್ಯ ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ನಿನ್ನೆ ನಾವು ಕೂಡ ನೋಡಿದ್ವಿ, ದರ್ಶನ್ಗೆ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಸೊ ಕಂಪ್ಲೀಟ್ ಆಗಿ ದರ್ಶನ್ ಅಭಿಮಾನಿಗಳು ಈ ಹಾಸ್ಪಿಟಲ್ ಮುಂಭಾಗದಲ್ಲಿ ಸೇರ್ಕೊಂಡ್ರು, ಪಟಾಕಿಯನ್ನ ಹೊಡಿಸಿದ್ರು, ಜಮಾವಣೆ ಜಾಸ್ತಿ ಆಯ್ತು, ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ರು. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ, ರೋಡ್ ಫುಲ್ ಖಾಲಿ ಇದೆ, ಎಲ್ಲರೂ ಕೂಡ ಜಾಲಿ ಆಗಿ ನಡ್ಕೊಂಡು ಹೋಗ್ತಾ ಇದ್ರೆ ಸಾಮಾನ್ಯರು. ಬಟ್ ಇಲ್ಲಿ ಯಾವುದೇ ರೀತಿಯಾದಂತ ಇಲ್ಲಿ ಫ್ಯಾನ್ಸ್ ಇರ್ಬೋದು ಅಥವಾ ಪೊಲೀಸರು ಕೂಡ ಸೆಕ್ಯೂರಿಟಿ ಯಾವುದೇ ರೀತಿ ಬ್ಯಾರಿಕೇಡ್ ವ್ಯವಸ್ಥೆ ಯಾವುದು ಕೂಡ ಇಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ದರ್ಶನ್ಗೆ ಆಪರೇಷನ್ ಆಗುತ್ತೆ ಎನ್ನುವಂತ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಎನ್ನುವಂತದ್ದು ಈ ಹಿಂದೆ ಮಧ್ಯಂತರ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಹೇಳಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಆ ಡೇಟ್ ಯಾವ ಡೇಟ್ ಅಂತ ಅನೌನ್ಸ್ ಮಾಡಿಲ್ಲ. ಆದ್ರೆ ಮಧ್ಯಂತರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರಣೆ ಮಾಡ್ತು. ಅದಾದ ನಂತರ ಈಗ ರೆಗ್ಯುಲರ್ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈ ಆಪರೇಷನ್ ಅಗತ್ಯತೆ ಇರಬಹುದು ಅಥವಾ ಇಲ್ದೇನೆ ಇರಬಹುದು. ಅದ್ರ ಪರವಾಗಿ ಅದು ನಡೆಯುತ್ತೆ. ಎಲ್ಲ ಒಂದ್ ಕಡೆ ಇನ್ನು ಫಿಸಿಯೋಥೆರಪಿನ ಕಂಪ್ಲೀಟ್ ಆಗಿ ಫಿಸಿಯೋಥೆರಪಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ಡಾಕ್ಟರ್ ಅದ್ರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ತನಕ ಡಾಕ್ಟರ್ ಯಾವುದೇ ರೀತಿಯಾದಂತಹ ಸುದ್ದಿಗೋಷ್ಠಿ ನಡೆಸಿ ಮತ್ತೊಂದು ಯಾವುದೇ ರೀತಿ ವಿಚಾರಗಳನ್ನ ಹೇಳಲಿಲ್ಲ. ಆದ್ರೆ ಈಗ ಮತ್ತೆ ಎಲ್ಲ ಒಂದ್ ಕಡೆ ದರ್ಶನ್ಗೆ ಸಂಕಷ್ಟಕ್ಕೆ ಆಗ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ದರ್ಶನ್ ಅವರ SPP ಅವರು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇರುವಂತದ್ದು, ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡುವಂತ ವಿಚಾರಕ್ಕೆ. ಆದ್ರೆ ಎಲ್ಲ ಒಂದ್ ಕಡೆ ಆಪರೇಷನ್ ಅನ್ನೇ ಮುಂದಿಟ್ಟುಕೊಂಡು ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ಈಗ SPP ಪ್ರಸನ್ನ ಕುಮಾರ್ ಹೇಳ್ತಾ ಇರುವಂತದ್ದು, ಇನ್ನು ಕೂಡ ಯಾವುದೇ ಸಾಕ್ಷಿಗಳನ್ನ ವಿಚಾರಣೆ ನಡೆಸಿಲ್ಲ. ಆದ್ರೆ ಸಾಕ್ಷಿ ವಿಚಾರಣೆ ನಡೆಸೋಕ್ಕಿಂತ ಮುಂಚೆನೆ ಎಲ್ಲ ಒಂದ್ ಕಡೆ ಬೇಲನ್ನ ಕೊಟ್ಟಿರುವಂತದ್ದು ಸಮಂಜಸ ಅಲ್ಲ. ಎಲ್ಲ ಒಂದ್ ಕಡೆ ಸಂಚಿಕೆ 3 ತರ ವರ್ಷ ಇನ್ನೊಂದು 100 ಸಂಚಿಕೆ ಹೋಗ್ಬೋದು ಅದು. ಅವನಿಗೆ ಅವನ ಶಿಕ್ಷೆ ಅದು ಆತನಿಗೆ ಟ್ರಯಲ್ ಆಗೋ ತನಕನೂ ಕೂಡ ಬಿಡಿಸಿ ಹೇಳಿದ್ರಿ. ನಿಮ್ಮ ಚಾನಲ್ ಬಂದಿರೋ ವಿಷಯಗಳು ಕೂಡ ನಾವು ಸ್ವಲ್ಪ ಸಾಮ್ಯತೆ ತಗೋಣ. ಸೂರ್ಯನಲ್ಲಿ ಏನಾಯ್ತು, ಕರ್ಕೊಂಬಂದ್ರು ಅಂತ ಹೇಳಿದ್ರು, ಯಾರನ್ನ ಅಲ್ಲಿಂದ ಕರ್ಕೊಂಬಂದ್ರು ಅಂತ ಹೇಳಿದಾಗ ಅಲ್ಲಿಂದ ಬಂದ ಅಲ್ಲಿಂದ ವ್ಯಕ್ತಿ ಬರ್ಬೇಕಾದ್ರೆ ಪೊಲೀಸ್ ಜಡ್ಜ್ ಕೋರ್ಟಿನ ಗಮನಕ್ಕೆ ಬಂದಿದ್ದೇನೆಂದ್ರೆ ಆ ವ್ಯಕ್ತಿನ ಎತ್ತಾಕೊಂಡ್ ಬರ್ಲಿಲ್ಲ, ಆ ವ್ಯಕ್ತಿನ ಎಳ್ಕೊಂಡ್ ಬರ್ಲಿಲ್ಲ, ಆ ವ್ಯಕ್ತಿನ ಕೊಡಾಕೊಂಡ್ ಬರ್ಲಿಲ್ಲ, ಕಿಡ್ನಾಪ್ ಮಾಡ್ಕೊಂಡ್ ಬಂದಿಲ್ಲ. ಸೊ ದಟ್ ಮ್ಯಾನ್ ಹ್ಯಾಸ್ ಕಮ್ ಆಲ್ ವಾಲಂಟರ್ಲಿ ಎಲ್ಲೋ ಒಂದ್ ಕಡೆ ಎಳೆದ್ಬಿಟ್ಟು ಅಲ್ಲಿ ಹೋಟ್ಲಿಗೆ ಹೋಗ್ಬಿಟ್ಟು ಆರ್ಡರ್ ಮಾಡಿದ್ರು, ಊಟ ಮಾಡಿದ್ರು, ಏನೇನೋ ತಗೊಂಡ್ರು, ಅವ್ನು ವೈಯಕ್ತಿಕವಾಗಿ ಸ್ವಯಂ ಘೋಷಿತವಾಗಿ ಬಂದ ಅಂತಂತು. 17 ಜನ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದವ್ರದ್ದು ಕೂಡ ಇಡೀ ಒಂದು ಈಚ್ ಇಂಡಿವಿಜುವಲ್ ಅಕ್ಯೂಸ್ ಬಗ್ಗೆ ಬಂದಾಗ ಆ ಇಂಟರ್ಲಿಂಕ್ ಪ್ರೊಸೆಸಿಂಗ್ ಇದೆಯಲ್ಲ, ಪ್ರೊಸೀಡಿಂಗ್ಸ್, ಅದು ಪೊಲೀಸ್ ಇಲಾಖೆ ಮಾಡಲಿಲ್ಲ. ಉದಾಹರಣೆಗೆ ಅರೆಸ್ಟ್ ಮಾಡಿದ್ದ ಈಗ ಸಾಕ್ಷಿಗಳ ಮೆಮೋ ಈಚ್ ಅರೆಸ್ಟ್ ಮಾಡಿದಾಗ ಒಂದು ಮೆಮೋ ಆಫ್ ರೆಕಾರ್ಡ್ಸ್ ಕೊಡಬೇಕು ಪ್ರತಿಯೊಂದು. ದಿರ್ ಇಸ್ ಅ ಮ್ಯಾಂಡೇಟರಿ ಇನ್ ದ ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಎನಿ ಕೋರ್ಟ್. ಅದು ಮಾಡಲಿಲ್ಲ ಫಾಲೋ. ಅದು
ಇವೆಲ್ಲ ಗಮನಿಸ್ತು ಕೋರ್ಟು ಏನು ಕೇಳ್ತು, ನೋಡ್ರಿ ನೀವೇನೋ ಹೇಳಿದ್ರಿ ನಿಮ್ಮ ಮಾಧ್ಯಮದಲ್ಲಿ ಬಂದ್ಬಿಡ್ತು, ಯಾವುದು ಮಿಷಿನ್ ತಂದ್ರಂತೆ, ಮಿಷಿನಲ್ಲಿ ಎಲೆಕ್ಟ್ರಿಕ್ ಶಾಕ್ ಕೊಟ್ರಂತೆ, ನೆನಪಿದೆ, ಇದೇ ಚಾನಲ್ ಇದ್ದೆ ನಾನು, ಅದೆಲ್ಲ ಬಂತು. ಇವು ಯಾವುದು ಬರಲೇ ಇಲ್ಲ ಕೋರ್ಟ್ ಗಮನಕ್ಕೆ. 2 ಲಾಠಿಯಿಂದ ಮತ್ತು 2 ಮರದ ದೊಣ್ಣೆಯಿಂದ ಸಾಯಿಸಿದ್ರು ಅಂತ ಹೇಳಿ ಕೋರ್ಟ್ ಅಬ್ಸರ್ವೇಷನ್ ಕೇಳಿದೆ. ಏನಂತ, ದಿಸ್ ಇಸ್ ವಾಟ್ ನಾವು ಕೊಡಿ, ನಮ್ಗೆ ಇದೇನು ನಮ್ಮ ಟ್ರಯಲ್ ಅಲ್ಲ, ದಿಸ್ ಇಸ್ ನಾಟ್ ಎ ಮಿನಿ ಟ್ರಯಲ್, ಸಂಪೂರ್ಣವಾಗಿ ಕೊಡೋದಕ್ಕೋಸ್ಕರ. ರೈಟ್ ಐ ಕಮ್ ಬ್ಯಾಕ್ ಟು ಯು ಸರ್. ನಮ್ಮ ಜೊತೆ ನಮ್ಮ ಸಹೋದ್ಯೋಗಿ ನಿಕೇಶ್ ಕೊಠಾರಿ ಬಿಜೆಎಸ್ ಹಾಸ್ಪಿಟಲ್ ಹತ್ರದಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನಿಕೇಶ್, ಇವತ್ತಾದ್ರೂ ಬರ್ತಾರಾ ದರ್ಶನ್, ಹೊರಗಡೆ ಬರ್ತಾರಾ? ಈ ಬೇಲ್ ಅಂತೂ ಸಿಕ್ಬಿಟ್ಟಿದೆ, ಹಾಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಹೊರಗಡೆ ಬರ್ತಾರಾ ಅಂತ. ದರ್ಶನ್ ಎಷ್ಟೊತ್ತಿಗೆ ಬರ್ತಾರೆ, ಅವರ ಕುಟುಂಬಸ್ಥರ ಜೊತೆಗೆ ಇರ್ತಾರಾ ಅಂತ ನೋಡೋದಕ್ಕೆ ಅಂತ ನೆನ್ನೆ ಕೂಡ ಅಭಿಮಾನಿಗಳು ನೆರೆದಿದ್ರು. ಇವತ್ತೇನ್ ಪರಿಸ್ಥಿತಿ ಇದೆ ನಿಕೇಶ್ ಹಾಸ್ಪಿಟಲ್ ಹತ್ರ? ಎಸ್ ಶ್ರೀಲಕ್ಷ್ಮಿ, ಸದ್ಯ ಈಗ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ನಿನ್ನೆ ನಾವು ಕೂಡ ನೋಡಿದ್ವಿ ದರ್ಶನ್ಗೆ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಸೊ ಕಂಪ್ಲೀಟ್ ಆಗಿ ದರ್ಶನ್ ಅಭಿಮಾನಿಗಳು ಈ ಹಾಸ್ಪಿಟಲ್ ಮುಂಭಾಗದಲ್ಲಿ ಸೇರ್ಕೊಂಡ್ರು, ಪಟಾಕಿಯನ್ನ ಹೊಡಿಸಿದ್ರು, ಜಮಾವಣೆ ಜಾಸ್ತಿ ಆಯ್ತು, ಪೊಲೀಸರು ಕೂಡ ಲಾಠಿ ಚಾರ್ಜ್ ಅನ್ನು ಕೂಡ ಮಾಡಿದ್ರು. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ, ರೋಡ್ ಫುಲ್ ಖಾಲಿ ಇದೆ, ಎಲ್ಲರೂ ಕೂಡ ಜಾಲಿ ಆಗಿ ನಡ್ಕೊಂಡು ಹೋಗ್ತಾ ಇದ್ರೆ ಸಾಮಾನ್ಯರು. ಬಟ್ ಇಲ್ಲಿ ಯಾವುದೇ ರೀತಿಯಾದಂತ ಇಲ್ಲಿ ಫ್ಯಾನ್ಸ್ ಇರ್ಬೋದು ಅಥವಾ ಪೊಲೀಸರು ಕೂಡ ಸೆಕ್ಯೂರಿಟಿ ಯಾವುದೇ ರೀತಿ ಬ್ಯಾರಿಕೇಡ್ ವ್ಯವಸ್ಥೆ ಯಾವುದು ಕೂಡ ಇಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ದರ್ಶನ್ಗೆ ಆಪರೇಷನ್ ಆಗುತ್ತೆ ಎನ್ನುವಂತ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಎನ್ನುವಂತದ್ದು ಈ ಹಿಂದೆ ಮಧ್ಯಂತರ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಸಿ.ವಿ. ನಾಗೇಶ್ ಅವರು ಹೇಳಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಆ ಡೇಟ್ ಯಾವ ಡೇಟ್ ಅಂತ ಅನೌನ್ಸ್ ಮಾಡಿಲ್ಲ. ಆದ್ರೆ ಮಧ್ಯಂತರ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರಣೆ ಮಾಡ್ತು. ಅದಾದ ನಂತರ ಈಗ ರೆಗ್ಯುಲರ್ ಬೇಲ್ ಸಿಕ್ಕಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈ ಆಪರೇಷನ್ ಅಗತ್ಯತೆ ಇರಬಹುದು ಅಥವಾ ಇಲ್ದೇನೆ ಇರಬಹುದು, ಅದ್ರ ಪರವಾಗಿ ಅದು ನಡೆಯುತ್ತೆ. ಎಲ್ಲ ಒಂದ್ ಕಡೆ ಇನ್ನು ಫಿಸಿಯೋಥೆರಪಿನ ಕಂಪ್ಲೀಟ್ ಆಗಿ ಫಿಸಿಯೋಥೆರಪಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು. ಡಾಕ್ಟರ್ ಅದ್ರ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ತನಕ ಡಾಕ್ಟರ್ ಯಾವುದೇ ರೀತಿಯಾದಂತಹ ಸುದ್ದಿಗೋಷ್ಠಿ ನಡೆಸಿ ಮಗದೊಂದು ಯಾವುದೇ ರೀತಿ ವಿಚಾರಗಳನ್ನ ಹೇಳಲಿಲ್ಲ. ಆದ್ರೆ ಈಗ ಮತ್ತೆ ಎಲ್ಲ ಒಂದ್ ಕಡೆ ದರ್ಶನ್ಗೆ ಸಂಕಷ್ಟಕ್ಕೆ ಆಗ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ದರ್ಶನ್ ಅವರ SPP ಅವರು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇರುವಂತದ್ದು, ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡುವಂತ ವಿಚಾರಕ್ಕೆ. ಆದ್ರೆ ಎಲ್ಲ ಒಂದ್ ಕಡೆ ಆಪರೇಷನ್ ಅನ್ನೇ ಮುಂದಿಟ್ಟುಕೊಂಡು ರೆಗ್ಯುಲರ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ಈಗ SPP ಪ್ರಸನ್ನ ಕುಮಾರ್ ಹೇಳ್ತಾ ಇರುವಂತದ್ದು, ಇನ್ನು ಕೂಡ ಯಾವುದೇ ಸಾಕ್ಷಿಗಳನ್ನ ವಿಚಾರಣೆ ನಡೆಸಿಲ್ಲ. ಆದ್ರೆ ಸಾಕ್ಷಿ ವಿಚಾರಣೆ ನಡೆಸೋಕ್ಕಿಂತ ಮುಂಚೆನೆ ಎಲ್ಲ ಒಂದ್ ಕಡೆ ಬೇಲನ್ನ ಕೊಟ್ಟಿರುವಂತದ್ದು ಸಮಂಜಸ ಅಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಸಂಚಿಕೆ ತರ ಬಹುಶಃ ಇನ್ನೊಂದು 100 ಸಂಚಿಕೆ ಹೋಗ್ಬೋದು. ಅವನಿಗೆ ಶಿಕ್ಷೆ, ಅದು ಆತನಿಗೆ ಟ್ರಯಲ್ ಆಗೋ ತನಕನೂ ಕೂಡ ಬಿಡಿಸಿ ಹೇಳಿದಿರಿ. ನಿಮ್ಮ ಚಾನಲ್ ಬಂದಿರೋ ವಿಷಯಗಳು ಕೂಡ ನಾವು ಸ್ವಲ್ಪ ಸಾಮ್ಯತೆ ತಗೋಣ. ಸೂರ್ಯನಲ್ಲಿ ಏನಾಯ್ತು, ಕರ್ಕೊಂಬಂದ್ರು ಅಂತ ಹೇಳಿದ್ರು, ಯಾರನ್ನ ಅಲ್ಲಿಂದ ಕರ್ಕೊಂಬಂದ್ರು ಅಂತ ಹೇಳಿದಾಗ ಅಲ್ಲಿಂದ ಬಂದ ಅಲ್ಲಿಂದ ವ್ಯಕ್ತಿ ಬರಬೇಕಾದ್ರೆ ಪೊಲೀಸ್ ಜಡ್ಜ್ ಕೋರ್ಟಿನ ಗಮನಕ್ಕೆ ಬಂದಿದ್ದೇನೆಂದ್ರೆ, ಆ ವ್ಯಕ್ತಿನ ಎತ್ತಾಕೊಂಡ್ ಬರಲಿಲ್ಲ, ಆ ವ್ಯಕ್ತಿನ ಎಳ್ಕೊಂಡ್ ಬರಲಿಲ್ಲ, ಆ ವ್ಯಕ್ತಿನ ಕೊಡಾಕೊಂಡ್ ಬರಲಿಲ್ಲ, ಕಿಡ್ನಾಪ್ ಮಾಡ್ಕೊಂಡ್ ಬಂದಿಲ್ಲ. ಸೊ ದಟ್ ಮ್ಯಾನ್ ಹ್ಯಾಸ್ ಕಮ್ ಆಲ್ ವಾಲಂಟರ್ಲಿ. ಎಲ್ಲ ಒಂದು ಕಡೆ ಎಳೆದ್ಬಿಟ್ಟು ಅಲ್ಲಿ ಹೋಟ್ಲಿಗೆ ಹೋಗ್ಬಿಟ್ಟು ಆರ್ಡರ್ ಮಾಡಿದ್ರು, ಊಟ ಮಾಡಿದ್ರು, ಏನನ್ನ ತಗೊಂಡ್ರು, ಅವ್ನು ವೈಯಕ್ತಿಕವಾಗಿ ಸ್ವಯಂ ಘೋಷಿತವಾಗಿ ಬಂದ ಅಂತಂತು. 17 ಜನ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದವ್ರದ್ದು ಕೂಡ ಇಡೀ ಒಂದು ಈಚ್ ಇಂಡಿವಿಜುವಲ್ ಅಕ್ಯೂಸ್ ಬಗ್ಗೆ ಬಂದಾಗ ಆ ಇಂಟರ್ಲಿಂಕ್ ಪ್ರೊಸೆಸಿಂಗ್ ಇದೆಯಲ್ಲ, ಪ್ರೊಸೀಡಿಂಗ್ಸ್, ಅದು ಪೊಲೀಸ್ ಇಲಾಖೆ ಮಾಡಲಿಲ್ಲ. ಉದಾಹರಣೆಗೆ ಅರೆಸ್ಟ್ ಮಾಡಿದ್ದ ಈಗ ಸಾಕ್ಷಿಗಳು ಕೂಡ